ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮುಂದೆ ಅಪ್ಪ ರವೀಂದ್ರ ಭಟ್ಕಳ್ ಅವರ ಸತ್ಯ ಸ್ಫೋಟಗೊಂಡಿದೆ. ಹಾಗಿದ್ರೆ ಏನಪ್ಪ ಆಯಿತು? ಹಾಗಿದ್ರೆ ಇಲ್ಲಿ ರವೀಂದ್ರ ಭಟ್ಕಳ್ ಸತ್ತಿದಾರ, ಬದುಕಿದಾರ? ಇದರ ನಡುವೆ ಗಾಯತ್ರಿ ದೇವಿ ಹೇಳಿದಂಥ ಆ ಒಂದು ಮಹಾ ಸತ್ಯದ ಸ್ಫೋಟವೇನು? ಇದೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಪಾಟೀಲ್ ಅವರಿಗೆ ಬೇಲ್ ಮಂಜೂರಾಗುತ್ತೆ. ಅದಕ್ಕೆ ಕಾರಣ ಒಂದು ರೀತಿಯಲ್ಲಿ ಆರ್ಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅದನ್ನ ಅಬ್ಜೆಕ್ಟ್ ಮಾಡುವುದಿಲ್ಲ, ಇಲ್ಲಿ ಆರ್ಕೆ ಕೊಡಬಹುದು ಅಂತಾನೆ ಹೇಳ್ತಾರೆ. ಹಾಗಾಗಿ 20 ಲಕ್ಷವನ್ನ ಕಟ್ಟಿ ನಾಳೆ ಒಳಗಡೆ JP ಪಾಟೀಲ್ಗೆ ಬೇಲ್ ಕೊಡಿಸಬಹುದು ಅಂತ ಹೇಳಿ ಜಡ್ಜ್ ಕೂಡ ಮಂಜೂರನ್ನ ಮಾಡ್ತಾರೆ. ಇತ್ತ ಕಡೆ ಭಾರ್ಗವಿ ಹೊರಗಡೆ ಬರ್ತದ್ದಾಗೆ JP ಪಾಟೀಲ್ ಅವರು ಪೊಲೀಸ್ ಪರ್ಮಿಷನ್ ತಗೊಂಡು ಭಾರ್ಗವಿ ಹತ್ರ ಬಂದು ಮಾತನಾಡ್ತಾರೆ. ನೋಡು ಭಾರ್ಗವಿ, ಸುಮ್ಮನೆ ವಿನಾಕಾರಣ ಈ ಕೇಸನ್ನ ಎಳ್ಕೊಂಡು ಹೋದಷ್ಟು ಕೂಡ ಆಳವಾಗಿ ಹೋಗ್ತಾನೆ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ಭೇದಿಸಿ ಹೊರಬರುವುದಕ್ಕೆ ಸಾಧ್ಯ ಆಗೋದಿಲ್ಲ. ನಿಜಕ್ಕೂ ಕೂಡ ನಮಗೆ ಪ್ರತಿ ಹಂತದಲ್ಲೂ ಹೋದಾಗ ಆಗೋದು ಮೋಸನೇ, ಅನ್ಯಾಯನೇ. ಹಾಗಾಗಿ ನೀನು ಇಲ್ಲಿಗೆ ಬಿಟ್ಬಿಡುವುದು ಒಳ್ಳೇದು ಅಂತ ಹೇಳ್ತಿದ್ದಾರೆ. ಅಯ್ಯೋ ಮಾವ, ನೀವು ಯಾಕೆ ಆ ರೀತಿ ಯೋಚನೆ ಮಾಡ್ತಿದ್ರ? ನೀವೇನು ಯೋಚನೆ ಮಾಡಬೇಡಿ. ಖಂಡಿತವಾಗ್ಲೂ ಎಷ್ಟು ದಿನ ಅಂತ ಅನ್ಯಾಯ ಗೆಲ್ಲೋಕೆ ಸಾಧ್ಯ ಆಗತ್ತೆ. ಇವತ್ತು ಆ ಗಾಯತ್ರಿ ದೇವಿಯ ಆ ಆರ್ಕೆ ಗೆಲುವನ್ನ ಸಾಧಿಸಬಹುದು, ಆದರೆ ಖಂಡಿತವಾಗ್ಲೂ ಕೂಡ ನ್ಯಾಯ ಅಂತಕ್ಕಂಥದ್ದು ಗೆದ್ದೇ ಗೆಲ್ಲತ್ತೆ. ನಾವು ಭರವಸೆ ಇಡಬೇಕಷ್ಟೇ. ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಭಾರ್ಗವಿ ಸ್ಥೈರ್ಯವನ್ನ ನೀಡುವುದಕ್ಕೆ ಮುಂದಾಗ್ತಿದ್ದಾಳೆ. ಆದರೆ ಇಲ್ಲಿ JP ಪಾಟೀಲ್ ಮಾತ್ರ ಎಲ್ಲವನ್ನ ಕೂಡ ಕಳ್ಕೊಂಡ ಹಾಗೆ ನಡ್ಕೂತಿದ್ದಾರೆ. ಯಾಕಂದ್ರೆ ತನಗಿಂತ ತನ್ನ ಮನೆಯವರು ಮುಖ್ಯ, ಅವರ ಜೀವ ಮುಖ್ಯ. ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು, ನನ್ನ ಜೀವಕ್ಕೆ ಏನಾದರೂ ಪರವಾಗಿಲ್ಲ. ಇವತ್ತು ನನ್ನ ಬಿಡುಗಡೆ ಆಗಬೇಕು ಅಂತ ನಾವು ಪ್ರಯತ್ನ ಪಟ್ಟರೆ ಅದರಿಂದಾಗಿ ನನ್ನ ಕುಟುಂಬಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿ JP ಪಾಟೀಲ್ ಯೋಚನೆ ಮಾಡ್ತಿದ್ದಾರೆ. ನೋಡು ಭಾರ್ಗವಿ, ಸುಮ್ಮನೆ ಇದನ್ನ ಇಲ್ಲಿಗೆ ಬಿಟ್ಟು ಬಿಡೋದು ಒಳ್ಳೇದು ಅಂತಾನೆ ತಿಳಿಸಿ ಅಲ್ಲಿಂದ JP ಪಾಟೀಲ್ ಹೊರಡ್ತಾರೆ. ತಕ್ಷಣ ಇಲ್ಲಿ ಆರ್ಕೆ ಭಾರ್ಗವಿ ಮುಂದೆ ಬಂದು ನಿಂತ್ಕೋತಾರೆ. ಏನಮ್ಮ ಭಾರ್ಗವಿ, ಗೊತ್ತಾಯ್ತಾ ಏನಾಯ್ತು ಅಂತ? ನನ್ನ ಮುಂದೆ ನೀನು ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿದ್ಯಾ ಇವತ್ತು ಏನಾಯಿತು ಅಂತ? ನಿಜ ಹೇಳಬೇಕು ಅಂದರೆ ನಾನು ಬೇಲ್ಗೆ ಯಾಕೆ ಮಂಜೂರು ಮಾಡಿಸ್ದೆ ಗೊತ್ತಾ? ಯಾಕೆ ಅಬ್ಜೆಕ್ಟ್ ಮಾಡಿಲ್ಲ ಅನ್ನೋದು ಗೊತ್ತಿದೆಯಾ? ನಿಜಕ್ಕೂ ಕೂಡ JP ಪಾಟೀಲ್ ಬೇಲ್ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಖುಷಿಯಿಂದ ಇರಬೇಕು. ತನ್ನ ಸೊಸೆ ಬೇಲ್ ಕೊಡಿಸ್ತಾಳೆ, ನನ್ನನ್ನು ಬಿಡಿಸಿ ಕರ್ಕೊಂಡು ಹೋಗ್ತಾಳೆ ಮನೆಗೆ ಅಂತ, ಮನೆಗೆ ಹೋಗ್ಬೋದು ಅನ್ನೋ ಆಸೆಯಲ್ಲಿ ಇರ್ತಾನೆ. ಆದರೆ ಅದು ನುಚ್ಚುನೂರಾಗುತ್ತೆ. ಯಾಕಂದರೆ ಇವತ್ತು ನೀವು ಭಿಕ್ಷುಕರಾಗಿದ್ರ, ನಿಮ್ಮ ಹತ್ರ 5 ಪೈಸೆ ಕೂಡ ಅಲ್ಲ. ಅಂಥದ್ರಲ್ಲಿ 20 ಲಕ್ಷವನ್ನು ಹೊಂದಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಅದೇ ಕಾರಣಕ್ಕೋಸ್ಕರನೇ ನಾನು ಅಬ್ಜೆಕ್ಷನ್ನ ಯಾವುದೇ ರೀತಿಯಲ್ಲೂ ಹಾಕಲಿಲ್ಲ ಅಂತ ಹೇಳಿ ಆರ್ಕೆ ಭಾರ್ಗವಿ ಮುಂದೆ ಸತ್ಯವನ್ನ ಹೇಳ್ತಿದ್ದಾರೆ. ಜೊತೆಗೆ ನೀನು ಏನೇ ಮಾಡಿದ್ರು ಕೂಡ ಈ ಕೇಸನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಆಗ ಇಲ್ಲಿ ಭಾರ್ಗವಿ ಈ ರೀತಿ ಮೋಸದ ಆಟವನ್ನು ಆಡ್ತಾ ಸುಳ್ಳು ಸಾಕ್ಷಿಗಳನ್ನ ಕೊಟ್ಟು ಈ ರೀತಿ ಕೇಸನ್ನು ಗೆಲ್ಲಬೇಕು ಅಂತ ಹೊರಟಿದ್ರಲ್ಲ, ನಾಚಿಕೆ ಆಗೋದಿಲ್ವಾ ನಿಮಗೆ? ಎಷ್ಟು ದಿನ ಅಂತ ಈ ಆಟ ನಡೆಯುತ್ತೆ? ಖಂಡಿತ ಈ ಆಟ ನಡೆಯೋದಿಲ್ಲ. ನಿಜವಾಗ್ಲೂ ಕೂಡ ಗಂಗಾ ಆಗಿರ್ತಕ್ಕಂಥ ಗಾಯತ್ರಿ ದೇವಿ ಕೂಡ ಜೈಲಿಗೆ ಹೋಗ್ತಾರೆ. ನೀವು ಕೂಡ ಫ್ರಾಡ್ ಕೇಸಲ್ಲಿ ಒಳಗಡೆ ಹೋಗೋ ಸಾಧ್ಯತೆ ಇದೆ. ಆಮೇಲೆ ಏನಾಗತ್ತೆ? ಖಂಡಿತ ಮತ್ತೆ ಎಲ್ಲಿಂದ ಬಂದರೂ ಅದೇ ಡೆಲ್ಲಿಗೆ ವಾಪಸ್ ಹೋಗ್ಬೇಕಾಗತ್ತೆ. ಇವತ್ತು ನನ್ನ ಮಾವನ್ನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರ ಅಲ್ವಾ? ನೀವೇ ಒಂದಿನ ನೋಡ್ತೀರ JP ಪಾಟೀಲ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಬಿಡುಗಡೆಗೊಂಡು ಮನೆಗೆ ವಾಪಸ್ ಆಗ್ತಾರೆ. ಗಂಗಾ ಜೈಲಿಗೆ ಹೋಗ್ತಾಳೆ, ನಿಮ್ಮ ಕತೆ ಕೂಡ ಮುಗಿಯತ್ತೆ ಅಂತ ಹೇಳಿ ಭಾರ್ಗವಿ ಆರ್ಕೆಗೆ ಚಾಲೆಂಜ್ ಮಾಡ್ತಾಳೆ. ಇತ್ತ ಕಡೆ ಆರ್ಕೆ ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಾಗ ಆಗೋದಿಲ್ಲ, ತಗೋ 2,000 ರೂಪಾಯಿ, ನನ್ನಿಂದಾನೇ ಶುರುವಾಗಲಿ, ನಿಮ್ಮ ಮಾವಂಗೆ ದುಡ್ಡು ಬೇಕಾಗಿದೆ ಅಲ್ವಾ, ಹೊಂದ್ಸೋಕೆ ಶುರು ಮಾಡ್ಕೊ ಅಂತ ಹೇಳಿ 2,000 ರೂಪಾಯಿಯನ್ನು ಕೊಟ್ಟಾಗ ನೀವೇ ಹೋಗ್ಬೇಕಾಗತ್ತಲ್ವ ಡೆಲ್ಲಿಗೆ. ಆಗ ಟ್ರೈನ್ ಬುಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಭಾರ್ಗವಿ ತಿರುಗೇಟನ್ನ ಕೊಡ್ತಾರ. ನಂತರ ಇಲ್ಲಿ JP ಪಾಟೀಲ್ ಇನ್ನೇನು ಜೀಪ್ ಹತ್ತಬೇಕು, ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಹಾಜರಾಗ್ತಾರೆ. ಮಗನ ನೋಡಿದ್ದೆ, ಹೇಗಿದೆಯಾ? ನಿನ್ನ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತದೆ, ಹೇಗಿದೆಯಾ ಅಂತ ಕೇಳಿದಾಗ ನೀವಿಲ್ದೆ ನಾನು ಹೇಗಿರೋದಕ್ಕೆ ಸಾಧ್ಯ ಅಪ್ಪ? ನೀವಿಲ್ದೆ ನಾನು ಹೀಗಿರೋದಕ್ಕೂ ಸಾಧ್ಯ ಆಗೋದೇ ಇಲ್ಲ. ನಿಜಕ್ಕೂ ನನಗೆ ನಿಮ್ಮನ್ನು ನೋಡಬೇಕು ಅನಿಸ್ತು, ಅದರಲ್ಲೂ ನೀವು ಮಾತಾಡಿದ ಮಾತು ನಿಜಕ್ಕೂ ನಾನು ಕುಸ್ತು ಹೋಗ್ಬಿಟ್ಟೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ನಾನು ನಿನ್ನೆನೇ ಹೇಳಿದ್ದೆ ಅಲ್ವಾ ಭಾರ್ಗವಿಯನ್ನು ಕಳಿಸ್ಬೇಡ ಅಂತ, ಮತ್ತೆ ಯಾಕೆ ಭಾರ್ಗವಿಯನ್ನು ಕಳಿಸ್ದೆ ಅಂದಾಗ ಏನು ಡ್ಯಾಡ್ ಮಾತಾಡ್ತಿದ್ರಾ? ನೀವು ಇಲ್ಲದೆ ನಮ್ಮಿಂದ ಇರೋಕ್ಕಾಗತ್ತಾ? ನೀವು ಹೇಳಿದ್ರಿ ಅಂತ ಸುಮ್ಮನೆ ಬಿಡೋಕ್ಕಾಗತ್ತಾ ಅಂತ ಅರ್ಜುನ್ ಕೇಳಿದಾಗ ಸುಮ್ಮನೆ ಆಗಬೇಕು, ನಾವು ಚಕ್ರವ್ಯೂಹದಲ್ಲಿ ಬಂದಿ ಆಗಿದ್ದೇವೆ ಅಂತ ಹೇಳ್ತಾರೆ. ಇಲ್ಲ ಡ್ಯಾಡ್, ನನಗೆ ಯಾಕೋ ಭಯ ಆಗ್ತದೆ ಅಂತ ಅರ್ಜುನ್ ಹೇಳಿದಾಗ, ಯಾಕೆ ಅರ್ಜುನ್, ನಾನು ಜೈಲಲ್ಲಿ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ಅಂತಾನ? ಖಂಡಿತವಾಗ್ಲೂ ಈ JP ಪಾಟೀಲ್ ಅಂಥದ್ದೇನೂ ಮಾಡ್ಕೊಳ್ಳೋದಿಲ್ಲ. ಆದರೆ ಬೇರೆಯವರಿಂದ ಈ JP ಪಾಟೀಲ್
ಪಾಟೀಲ್ ಏನಾದರೂ ಸಾವನ್ನಪ್ಪಿದ್ರೆ ಖಂಡಿತವಾಗ್ಲೂ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಆಯಿತಾ ಅಂದಾಗ ಏನು ಡ್ಯಾಡ್ ಮಾತಾಡ್ತಿದ್ರಾ ಅಂದಾಗ ಹೌದು ಅರ್ಜುನ್, ನಾನು ನಿಜಾನೇ ಹೇಳ್ತಿದ್ದೀನಿ, ಚಕ್ರವ್ಯೂಹದಲ್ಲಿ ಬಂದೇ ಆಗಿದ್ದೀವಿ ಅಂದಮೇಲೆ ನಾವು ಎಂದೂ ಕೂಡ ವಾಪಸ್ ಅಲ್ಲಿಂದ ಬರೋದಕ್ಕೆ ಸಾಧ್ಯ ಆಗುವುದೇ ಇಲ್ಲ. ನನಗೆ ನನ್ನ ಕುಟುಂಬ ಮುಖ್ಯ ಆಗುತ್ತೆ, ಅವ್ರು ಚೆನ್ನಾಗಿರಬೇಕು. ನನ್ನ ಜೀವಕ್ಕೆ ಏನಾದರೂ ಪರವಾಗಿಲ್ಲ, ಆದರೆ ನನ್ನ ಕುಟುಂಬಕ್ಕೆ ತೊಂದರೆ ಆಗಬಾರ್ದು. ಇನ್ನು ಮುಂದೆ ನನ್ನ ಸ್ಥಾನದಲ್ಲಿ ನಿಂತು ನೀನು ಇಡೀ ಮನೆಯನ್ನು ನೋಡ್ಕೋಬೇಕಾಗತ್ತೆ, ಅದು ನಿನ್ನ ಜವಾಬ್ದಾರಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡ ಮಗನ ಅಂತ ಹೇಳಿಬಿಟ್ಟು JP ಹೊರಟೋಗ್ಬಿಡ್ತಾರೆ. ಅಪ್ಪನ ಮಾತುಗಳು ನಿಜಕ್ಕೂ ಕೂಡ ಅರ್ಜುನನ್ನು ತುಂಬ ಅಂದರೆ ತುಂಬಾ ಡಿಸ್ಟರ್ಬ್ ಮಾಡಿದ. ಇತ್ತ ಕಡೆ ಭಾರ್ಗವಿ ಹೋಗ್ತಾ ಇರಬೇಕಾದ್ರೆ ಗಾಯತ್ರಿ ದೇವಿ ಚಿಟಿಕೆ ಹೊಡೆದು ಭಾರ್ಗವಿಯನ್ನು ಕರೀತಾರೆ. ಏನು ಭಾರ್ಗವಿ ಮೆರಿತಾ ಇದೆ, ಅದರ ಏನಾಯಿತು ಅಂತ ಗೊತ್ತಾಯ್ತಾ? ಇಂಥದ್ದು ಎಷ್ಟೇ 100 ಹಿಯರಿಂಗ್ಸ್ ನಡೆಸಿದ್ರು ಕೂಡ ಗೆಲುವು ಅನ್ನೋದು ನಂದೇ ಆಗಿರತ್ತೆ, ಯಾವುದೇ ಕಾರಣಕ್ಕೂ ನೀನು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಗಾಯತ್ರಿ ದೇವಿ ಹೇಳಿದಾಗ ಮೆರಿಬೇಡ, ತುಂಬ ದಿನ ಮೆರೆಯೋರ ಕಾಲ ಅಂತ್ಯವಾಗತ್ತಂತ. ಇಷ್ಟು ದಿನ ಮೆರಿತಾ ಇದ್ದೆ, ಆದರೆ ಇನ್ನು ಮುಂದೆ ಮೆರಿತೀನಿ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ಆಗತ್ತೆ. ಜೊತೆಗೆ ನಿನಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಿಸ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಹೌದಾ ಭಾರ್ಗವಿ, ನಿನಗೆ ಇಷ್ಟಾದರೂ ಕೂಡ ಬುದ್ಧಿ ಬಂದಿಲ್ವಲ್ಲ ಭಾರ್ಗವಿ? ನಿಜ ಹೇಳಬೇಕು ಅಂದರೆ ನಿಮ್ಮಪ್ಪ ಆಕ್ಸಿಡೆಂಟ್ ಆಗಿ ಸತ್ತ ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಹೌದು, ನಿನ್ನ ತಂದೆ ಆಕ್ಸಿಡೆಂಟ್ ಆಗಿ ಸತ್ತಿರಬಹುದು, ಅದು ಆಕಸ್ಮಿಕ ಅಂದ್ಕೊಂಡಿದ್ಯಲ್ಲ, ಆದರೆ ಅದು ಆಕಸ್ಮಿಕ ಅಲ್ಲ. ಈ ಗಾಯತ್ರಿ ದೇವಿನೇ ನಿನ್ನ ತಂದೆಯನ್ನು ಸಾಯಿಸಿದ್ದು ಅಂತ ಹೇಳಿ ಗಾಯತ್ರಿ ದೇವಿ ಹೇಳಿದ ತಕ್ಷಣ ನಿಜಕ್ಕೂ ಕೂಡ ಭಾರ್ಗವಿ ಹಾಗೆ ಕುಸಿದು ಹೋಗ್ತಾಳೆ. ಕುಸಿದು ಹೋಗ್ತಿದ್ಯಾ ಭಾರ್ಗವಿ? ಕುಸಿಬೇಡ ಪಾಪ, ನಿಜ ಹೇಳ್ತಾ ಇದ್ದೀನಿ, ಸತ್ಯವನ್ನು ಅರ್ಕಿಸ್ಕೊ. ಇಷ್ಟು ದಿನ ನನ್ನಪ್ಪ ಹೇಗೆ ಸತ್ತ ಅಂತ ಅನ್ಕೋತದ ಅಲ್ವಾ? ನಿಮ್ಮ ಅಪ್ಪಂಗೆ ಮಂಗಳ ಆಡಿದ್ದೆ ನಾನು. ಅವತ್ತು ನಿನ್ನ ತಂದೆ ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ ಅನುಮಾನ ಪಟ್ಟಿದ್ದಲ್ಲ, ಅವನಿಗೆ ಗೊತ್ತೇ ಆಗ್ಬಿಟ್ಟಿತ್ತು ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ. ಹಾಗಾಗಿ ನನ್ನ ಹತ್ರಕ್ಕೆ ಬಂದು ನನ್ನನ್ನು ಎಲ್ಲರೂ ಮುಂದೆ ನನ್ನ ಸತ್ಯವನ್ನು ರಿವೀಲ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಾಗ್ತಿದ್ದಾಗೇ ಅವನ ಕಥೆಯನ್ನೇ ಮುಗಿಸಿ ಶಿವನ್ ಪಾದಕ್ಕೆ ಕಳಿಸ್ಬಿಟ್ಟ. ನಿಮ್ಮಪ್ಪನೇ ನನ್ನ ಒಂದು ಸತ್ಯನ ರಿವೀಲ್ ಮಾಡ್ತಾನೆ ಅಂದದಕ್ಕೆ ಶಿವನ್ ಪಾದಕ್ಕೆ ಕಳಿಸ್ತವ್ನು ನಾನು. ಅಂಥದ್ರಲ್ಲಿ ನಾನು ಯಾರನ್ನಾದರೂ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ? JP ಪಾಟೀಲ್ನ ಕೂಡ ಅಲ್ಲಿಗೆ ಕಳಿಸ್ತೀನಿ, ಅವ್ನು ನನ್ನ ಗಂಡ ಆದರೂ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಈ ಕಡೆ ಭಾರ್ಗವಿ ಸಿಡಿದು ಹೋಗಿದ್ದೆ, ಏನು ಹೇಳ್ತಿದ್ಯಾ? ನನ್ನ ತಂದೆಯನ್ನು ಸಾಯಿಸಿದ್ದ ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೆ? ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ನಿನಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಿಸ್ತೀನಿ. ನನ್ನ ಮಾವನನ್ನು ಬಿಡಿಸಿ ಮನೆ ಕರ್ಕೊಂಡು ಹೋಗ್ತೀನಿ. ಕೌಂಟೌನ್ ಶುರುವಾಯಿತು. ಇಷ್ಟು ದಿನ ನಡೆದಿದ್ದೆ ಬೇರೆ, ಇನ್ನು ಮುಂದೆ ನಡೆಯೋದೇ ಬೇರೆ ಅಂತ ಹೇಳಿದ್ದ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಗೆ ಚಾಲೆಂಜ್ ಹಾಕಿ ಮನೆಗೆ ಬರ್ತಾರೆ. ಅರ್ಜುನ್ ಹತ್ರ ಸತ್ಯವನ್ನು ಹೇಳಬೇಕು ಅಂತ ಪ್ರಯತ್ನ ಪಡ್ತಾರೆ. ನಂತರ ನನ್ನ ತಂದೆ ಸಾಯಿಸಿದ್ದು ಆಕ್ಸಿಡೆಂಟಲ್ಲಿ ನಿಜಕ್ಕೂ ಕೂಡ ಯಾರು ಗೊತ್ತಾ ಅಂತದಾಗೆ ನನ್ನ ತಂದೆ JP ಅಂತೀರಾ ಅಲ್ವಾ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾಗ ಈ ಕಡೆ ಒಂದು ಕೊರಿಯರ್ ಬರುತ್ತೆ, ಅದನ್ನು ಓಪನ್ ಮಾಡ್ತಾಳೆ ಬೃಂದ. ಅದರಲ್ಲಿ ರವೀಂದ್ರ ಭಟ್ಕಳ್ ಫೋಟೋ ಇರುತ್ತೆ. ತಕ್ಷಣ ಅದನ್ನು ಹೊಡೆದು ಚೂರು ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಅದು ಗಾಯತ್ರಿ ದೇವಿ ಅಂತ ಹೇಳಬೇಕು. ಈ ಸೌಂಡ್ ಕೇಳಿದೆ ಅರ್ಜುನ್ ಮತ್ತೆ ಭಾರ್ಗವಿ ಹೊರಗಡೆ ಬರ್ತಾರೆ. ಯಾಕೆ ಅಪ್ಪನ ಫೋಟೋ ಹೊಡೆದಾಗ್ತೆ ಅಂದಾಗ ನಾನು ಹೊಡೆದಾಕಬೇಕು ಅಂತ ಹೊಡೆದಾಕಿದ್ದಲ್ಲ, ಕೈಚಾರಿ ಹೊಡೆದೋಗಿತ್ತು. ಅಂಥದ್ರಲ್ಲಿ ಇವತ್ತು ಇಷ್ಟು ದಿನ ಆಗದೆ ಇರೋದು ಇವತ್ತಾಯಿತು ಅಂದರೆ ಅಪ್ಪನೇ ಹೇಳ್ತಿದ್ದಾರೆ ಕೇಸಿಂದ ನೀನು ಹೊರಗಡೆ ಬರಬೇಕು ಅಂತ. ಏನೆಲ್ಲ ಮಾಡಿಬಿಟ್ಟೆ, ಅಪ್ಪನ ಸಾಯಿಸ್ಬಿಟ್ಟೆ ಅಲ್ವಾ? ಅದೇ ರೀತಿ ಮಾವನಿಗೂ ಕೂಡ ಮುಹೂರ್ತ ಇಟ್ಟಿದ್ಯಾ ಅಂತಾನೆ ಗೊತ್ತಾಗ್ತದೆ. ನಿಜಕ್ಕೂ ಅಪ್ಪ ಹೋಗಿದ್ದೆ ಒಳ್ಳೇದಾಯಿತು ಅಂತ ಬೃಂದ ಹೇಳ್ತಿದ್ದಾಗೆ ಭಾರ್ಗವಿ ಬೃಂದಾಗೆ ಹೊಡೆಯೋಕ್ಕೆ ಮುಂದಾಗ್ತಾರೆ. ಆಗ ಅರ್ಜುನ್ ತಡಿತಾರೆ. ಇತ್ತ ಕಡೆ ಏನು ಭಾರ್ಗವಿ, ಸತ್ಯ ಹೇಳಿದ್ರೆ ನಿನಗೆ ಏನಾಗ್ತದೆ? ನಿಜನೇ ತಾನೇ ನಾನು ಹೇಳ್ತಿರೋದು? ಬೇಕು ಅಂತಾನೆ ಅಕೌಂಟ್ಸ್ನ ಫ್ರೀಸ್ ಮಾಡಿದೆ, ಮನೆಯನ್ನೆಲ್ಲ ಜಪ್ತಿ ಮಾಡಿಸ್ದೆ, ಇವಾಗ ಬಂದು ಮಾವನಿಗೆ 20 ಲಕ್ಷ ಕೊಡಬೇಕು. ಇದೆಲ್ಲ ನಿನ್ನ ಪ್ಲ್ಯಾನ್ ತಾನೆ? ಗಾಯತ್ರಿ ದೇವಿ ಜೊತೆ ಸೇರಿಕೊಂಡು ಬೇಲ್ ಕೊಡಿಸೋ ಹಾಗೆ ಮಾಡಿ 20 ಲಕ್ಷ ಹೊಂದಿಸ್ತಿರೋ ಹಾಗೆ ಮಾಡಿ ಮಾವನ ಜೈಲಲ್ಲಿ ಇಡ್ಸೋದೆ ನಿನ್ನ ಪ್ಲ್ಯಾನ್ ಅಂತ ಹೇಳಿ ಬೃಂದ ಹೇಳ್ತಿದ್ದಾಗೆ ಅರ್ಜುನ್ ಅದನ್ನು ನಂಬಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಎತ್ತ ಕಡೆ ಆರ್ಕೆ ಆ ಭಾರ್ಗವಿಯನ್ನು ಯಾವುದೇ ಕಾರಣಕ್ಕೂ ನಮ್ಮಿಂದ ತಡೆಯೋಕ್ಕಾಗ್ತಿಲ್ಲ. ನಿಜಕ್ಕೂ ಕೂಡ ಆ ಭಾರ್ಗವಿ ಕಥೆಯನ್ನೇ ಮುಗಿಸ್ತೀನಿ, ಅವಳು ಕಥೆಯನ್ನು ಮುಗಿಸ್ಬೇಕು ಅಂದರೆ ಅವಳನ್ನೇ ಮುಗಿಸ್ಬೇಕಾಗಿಲ್ಲ, JPನೇ ಸಾಯಿಸ್ಬಿಡ್ತೀನಿ. ಆಮೇಲೆ ಯಾರ ವಿರುದ್ಧ ಅವಳು ಯಾರ ಪರವಾಗಿ ಅವಳು ನಿಂತು ಹೋರಾಟ ಮಾಡ್ತಾಳೆ, ಯುದ್ಧ ಮಾಡೋದಕ್ಕೆ ಉದ್ದೇಶ ಗುರಿನೇ ಇರೋದಿಲ್ಲ. ನನ್ನ ಕೋಪಕ್ಕೆ ಅವಳು ಖಂಡಿತ ಬಲಿಪಶು ಆಗಿ ಆಗ್ತಾಳೆ ಅಂತ ಹೇಳಿ ಗಾಯತ್ರಿ ದೇವಿ ತನ್ನ ಸ್ವಂತ ಗಂಡ JP ಪಾಟೀಲ್ನನ್ನೇ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ. ಹಾಗಿದ್ರೆ ಮುಂದೆ ಈ ಕಡೆ
ಜಿ.ಪಿ. ಪಾಟೀಲ್ ಮನೆಯಲ್ಲಿ 20 ಲಕ್ಷ ಹೊಂದಿಸೋದಕ್ಕೆ ತುಂಬಾ ಸಂಕಟ ಪಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ಇತ್ತ ಕಡೆ ಚಿಕ್ಕಪ್ಪ ಜಗ್ಗ ಅವರು ತನ್ನ ಫ್ರೆಂಡ್ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿ ನನ್ನ ಫ್ರೆಂಡ್ ಶ್ಯೂರಿಟಿ ಕೊಡೋದಕ್ಕೆ ಒಪ್ಕೊಂಡಿದ್ದಾನೆ, 20 ಲಕ್ಷ ರೂಪಾಯಿ ಕೂಡ ಕೊಡ್ತಾನೆ. ಆದರೆ ಅದಕ್ಕೆ ಒಂದು ಪ್ಲೆಡ್ಜ್ ಮಾಡಬೇಕಾಗಿದೆ, ಈ ಮನೆಯನ್ನು ನಾವು ಅಡವಿಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿದ್ದೆ ಮನೆಯವರು ಶಾಕ್ ಆಗ್ತಾರೆ. ಬಟ್ ಅಪ್ಪನಿಗಿಂತ ಬೇರೆ ಏನೂ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥ ಅರ್ಜುನ್ನ ಮನೆಯನ್ನೇ ಪ್ಲೆಡ್ಜ್ ಮಾಡಿ ತನ್ನ ತಂತಿಯನ್ನು ಬಿಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದಿನ ವಿಡಿಯೋ ನೋಡಿ.